2000 ಟೈಮ್ನಲ್ಲಿ ನಾನೊಂದು ಹೊಸ ಏರಿಯಾ ಕಂಡಿಡಿದೆ. ಆ ಏರಿಯಾ ಯಾವುದು ಅಂದರೆ ಏನಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಅದನ್ನು ಹೇಗೆ ಮಾಡೋದು ಅಂತ. ಏನು ಅರ್ಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ, ನಾವು ಹೌ ಡು ಯು ಸಿಬ್ಯುಲೇಟ್ ಆ್ಯಂಡ್ ಮಿಮಿಕ್ ಹ್ಯೂಮನ್ ಬ್ರೈನ್ ಇದೆ. ಆ ಹ್ಯೂಮನ್ ಬ್ರೈನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಹೇಗೆ ನೀವು ಕೋಡ್ ಮಾಡಿ ಮಿಮಿಕ್ ಮಾಡ್ತೀರಾ ಅಂತ ಹೇಳಿ ನಾನು ಕಂಡಿಡಿದೆ. ಇವಾಗ ನೀವು ನೋಡಿ, ಪ್ರತಿಯೊಂದು ನೀವು ಏನೇನು ಮಾಡ್ತೀರಾ ನಿಮ್ಮ ಬ್ರೈನ್ನಲ್ಲಿ, ಅದೆಲ್ಲ ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ಮ ತಂದೆ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಫ್ಯಾಮಿಲಿ ಹೇಳ್ಕೊಟ್ಟಿರ್ತಾರೆ. ಇವಾಗ ಇದನ್ನು ತೋರಿಸಿದ್ರೆ ನೀವು ಓದ್ತೀರಾ, ಸ್ಕೂಲಿಗೆ ಹೋಗಿದ್ದೀರಾ. ಸೊ ಎಲ್ಲ ಬ್ರೈನ್ನಲ್ಲಿ ಏನಾಗಿದೆ ಅಂದರೆ ನ್ಯೂರಾನ್ಸ್ ಅಂತಿದೆ. ನ್ಯೂರಾನ್ಸ್ ಅಂತ ಪ್ರತಿಯೊಬ್ಬನಿಗೂ ಪ್ರತಿ ದಿನಾನೂ 1 ಬಿಲಿಯನ್ ನ್ಯೂರಾನ್ಸ್ ಬರುತ್ತೆ, ಪ್ರೊಡ್ಯೂಸ್ ಆಗುತ್ತೆ. ಅದೆಲ್ಲ ಕನೆಕ್ಟ್ ಆಗುತ್ತೆ. ಆ ಕನೆಕ್ಷನಿಂದನೇ ನಿಮ್ಮ ಮುಖ ನೋಡಿ ನಾನು ಇವರು ಉಮೇಶ್ ಅಂತ ಹೇಳ್ಬೋದು, ಇನ್ನೊಬ್ಬರು. ಸೊ ಎಲ್ಲ ಆ ಕನೆಕ್ಟಿವಿಟಿಯಿಂದ ನಾವು ಕಲ್ತ್ಕೊಳ್ತೀವಿ. ಹೇಗೆ ಅಂದರೆ, ಕೆಲವು ಸಲ ನೋಡಿ ವಯಸ್ಸಾದ ಮೇಲೆ ನಮಗೆ ಜ್ಞಾಪಕಗಳು ಹೆಸರುಗಳಿರಲ್ಲ, ಮುಖ ನೋಡಿದ್ರೆ ಜ್ಞಾಪಕ ಬರುತ್ತೆ. ಯಾಕೆಂದರೆ ಬ್ರೈನು ಅದು ಡಿಸಿಷನ್ ಮಾಡಬೇಕಾದ್ರೆ, ಆ ಕೃತಕ ಡಿಸಿಷನ್ ಆರ್ಟಿಫಿಷಿಯಲ್ ಮುಖ ನೋಡುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ ಅದೇನು ಮಾಡುತ್ತೆ ಅಂದರೆ, ಆಮೇಲೆ ಹೇಗಿದ್ದೀರಾ ಏನೋ ಹೆಸರು, ಆ 2 ಹೆಸರನ್ನ ಮಿಕ್ಸ್ ಮಾಡಿ ಅದು ಹೆಸರಿಡುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಸ್ ಎ ಪ್ರಾಸೆಸ್ ಆಫ್ ಮಿಮಿಕಿಂಗ್ ಹ್ಯೂಮನ್ ಬ್ರೈನ್. ಅಂದರೆ ನಾವು ನಮ್ಮ ಹೆಂಗೆ ಬ್ರೈನ್ ಆಗುತ್ತೋ ಆ ಥರ ಮಿಮಿಕ್ ಮಾಡಬೇಕು. ಓಕೆ, ಸೊ ಅದು ವೆರಿ ಇಂಪಾರ್ಟೆಂಟ್. ಇವಾಗ ಒಂದು ಕೆಲಸ ಹೇಳ್ತೀನಿ ನೋಡಿ, ನಾನೇ ಕಂಡಿಡ್ದಿದ್ದು, ಆಮೇಲೆ ಎಲ್ಲರೂ ಮಾಡಿದ್ರು, ಆಯ್ತಲ್ಲ. ಆವಾಗ 1990ರಲ್ಲಿ ನಾನು ಒಂದು ಡೇಟಾ ಇತ್ತು. ಡೇಟಾ ಅಂದರೆ ಏನು ರೀ ಕನ್ನಡದಲ್ಲಿ? ಡೇಟಾ ಅಂದರೆ ಇದು ಅಂದರೆ ಇದು ಲಾಟ್ ಆಫ್ ನಂಬರ್ಸ್, ವಿಷಯ ಇತ್ತು, ಭಾಳ ಇನ್ಫಾರ್ಮೇಷನ್ ಇತ್ತು. ಆ ಇನ್ಫಾರ್ಮೇಷನ್ನು ನಿಮಗೆ ನಮ್ಮ ಬ್ರೈನು ಪ್ರಾಸೆಸ್ ಮಾಡುತ್ತೆ. ನಮ್ಮ ಬ್ರೈನು ನೀವು ಯಾವತ್ತು ಬಂದ್ರಿ ಏನು ಮಾಡುತ್ತೆ ಅದೆಲ್ಲ ಆ ಥರ ನನಗೆ ಮೆಷಿನ್ ಮಾಡಬೇಕು, ಆಯ್ತಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಏನು ಅಂದರೆ, ಅಮೇರಿಕಾದಲ್ಲಿ ಇದು ಡ್ರೈವರ್ಲೆಸ್ ಕಾರ್ ಅಂತ ಶುರು ಮಾಡಿದ್ರು. ಅಟಾನಮಸ್ ವೆಹಿಕಲ್. ಡ್ರೈವರ್ಲೆಸ್ ಅಂದರೆ ಡ್ರೈವರ್ ಇಲ್ಲದೇ ಕಾರ್ಗಳು ಹೋಗಬೇಕು ಅಂತ. ಆಗುತ್ತೆ ಅಂದರೆ ಅದು ನೀವು ಕೇಳಿದ್ರೆ ನೀವು ಆಗಲ್ಲ. ಆಗುತ್ತೆ, ಆಗಿದೆ, ಬಂದಿದೆ. ಇವಾಗ ಡ್ರೈವರ್ ಒಬ್ಬ ಕಾರ್ನಲ್ಲಿ ಕೂತ್ಕೊಂಡ್ರೆ ಏನು ಮಾಡ್ತಾನೆ? ಅವನೆಲ್ಲ ನೋಡ್ತಾನೆ, ಪೆಟ್ರೋಲ್ ಇದೆಯಾ ಅಂತಾನೆ, ಯಾವ ಡಿರೆಕ್ಷನ್ಗೆ ಹೋಗಬೇಕು ಅಂತಾನೆ, ಆಮೇಲೆ ಎಲ್ಲ ಚೆನ್ನಾಗಿ ಡ್ರೈವ್ ಮಾಡ್ತಾನೆ, ಯಾರು ಬಂದರೆ ನಿಲ್ಲಿಸ್ತಾನೆ, ಸ್ಟಾಪ್ಸ್ ಏನೆಲ್ಲ. ಆ ಥರ ನಮಗೆ ಮೆಷಿನ್ ಮಾಡಬೇಕು. ಆ ಮೆಷಿನ್ ಮಾಡೋದ್ರಿಂದ ಆ ಮೆಷಿನ್ಗೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಹೇಳ್ಕೊಡ್ಬೇಕು. ಹೇಗೆ ಹೇಳ್ಕೊಡ್ತೀರಾ? ಪ್ರೋಗ್ರಾಮ್ನಲ್ಲಿ ಬರೆದು ಹೇಳ್ಕೊಡ್ತೀವಿ. ಸೊ ನಾವೇನು ಮಾಡಿದ್ವಿ, ಫಸ್ಟು ಒಂದು ರೋಬಾಟ್ ಮಾಡಿದ್ವಿ. ಸರಿ, ರೋಬಾಟ್ ಇದೆಲ್ಲ ಇಂಟೆಲಿಜೆಂಟ್ ರೋಬಾಟ್ ಅಂತ ನೀವು ಮಾಡಿದ್ದೀರಲ್ಲ. ಈಗ 1990ರಲ್ಲಿ ಮಾಡಿದ್ದೆ ನಾನು. ಒಂದು ಓಕ್ರಿಜ್ ನ್ಯಾಷನಲ್ ಲ್ಯಾಬಾರೇಟರಿನಲ್ಲಿ ನಾನು ಹೋಗಿದ್ದೆ, ಫ್ಯಾಕಲ್ಟಿ ವಿಸಿಟರ್ ಅಂತ. ಅವ್ರು ಹೇಳಿದ್ರು, ಡೈರೆಕ್ಟ್ರು, ನೀವು 3 ವರ್ಷ ಕೆಲಸ ಮಾಡಿ 3 ತಿಂಗಳು ಕೆಲಸ ಮಾಡಿ ಹೋಗೋಷ್ಟರಲ್ಲಿ ನನಗೆ ಒಂದು ರೋಬಾಟ್ ಇರಬೇಕು. ಏನು ಮಾಡಬೇಕು? ಆ ರೋಬಾಟು ಅಲ್ಲಿ ಬರಬೇಕು, ಆಮೇಲೆ ಅಲ್ಲಿ ಏನೇನೋ ನನಗೆ ಅವಾರ್ಡ್ಗಳಿದೆ ಅದೆಲ್ಲ ಕೌಂಟ್ ಮಾಡಬೇಕು, ಎಲ್ಲ ಟ್ರಾವೆಲ್ ಮಾಡಬೇಕು. ಮೆಷಿನ್ನು ಪ್ರೋಗ್ರಾಮ್ನಲ್ಲಿ ಕೊಡಬೇಕು. ಅರ್ಥ ಆಯ್ತೇನ್ರಿ? ಸೊ ಆ ಪ್ರೋಗ್ರಾಮ್ ಕೊಡೋದ್ರಿಂದನೇ ಇದು. ಅವಾಗೇನು ಮಾಡಿದ್ವಿ, ಅದಕ್ಕೊಂದು ಕಣ್ಣು ಥರ ಒಂದು ಡಿಸೈನ್ ಮಾಡಿದ್ವಿ, ವಿಷನ್ ಅಂತ. ಯಾಕೆಂದರೆ ಅದು ನೋಡಬೇಕು. ಆಮೇಲೆ ನೋಡಿಬಿಟ್ಟು ಇದನ್ನೆಲ್ಲ ಹೋಗಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆ. ಇಲ್ಲೇನಾದ್ರು ಆಬ್ಸ್ಟಕಲ್ ಇದ್ದರೆ ಅದಕ್ಕೆ ಅವಾಯ್ಡ್ ಮಾಡ್ಕೊಂಡು ಹೋಗಬೇಕು. ಸೊ ಎಲ್ಲ ಪ್ರೋಗ್ರಾಮ್ಸು ಬರೆದ್ಬಿಟ್ಟು ನಾವು ಹಾಗೆ ತಂದು ಮಾಡೋದು. ಇವಾಗ ನಾ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಏನು ಮಾಡ್ತೀನಿ, ಇಲ್ಲೇನಾದ್ರು ಇವರು ಪುರುಷೋತ್ತಮರಾವ್ ಇದ್ದರೆ ಸ್ವಲ್ಪ ಆ ಕಡೆ ಹೋಗಿ ಇದು ಮಾಡ್ಕೊಂಡು ಹೋಗ್ತೀವಿ, ಆಬ್ಸ್ಟಿಕಲ್ ಅವಾಯ್ಡ್. ಸೊ ಏನೇನು ನಮ್ಮ ಹ್ಯೂಮನ್ ಬ್ರೈನ್ ಮಾಡುತ್ತೋ ಅದನ್ನೆಲ್ಲ ಕೃತಕವಾಗಿ ಪ್ರೋಗ್ರಾಮ್ನಲ್ಲಿ ಆ ಮೆಷಿನ್ಗೆ ಹಾಕ್ಬಿಟ್ವಿ. ಅದೆಲ್ಲ ಇದೆ, ಆ ಮೆಷಿನ್ಗೆ ಹಾಕ್ಬಿಟ್ಟು ಆವಾಗ ಏನಾಯಿತು ಅಂದರೆ, ಒಂದು ದೊಡ್ಡ ಇವಾಗಿನ ವಾರ್ ಥರ ಅಲ್ಲಿ ಹೈಡ್ರೋಜನ್ ಬಾಂಬು ಅದೆಲ್ಲ ತಯಾರಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಅಲ್ಲಿ ಏನಾಗುತ್ತೆ, ಸಮ್ಟೈಮ್ಸು ಲೀಕ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ, ಲೀಕ್ ಆದರೆ ರೇಡಿಯೇಷನ್ ಲೀಕು. ಸೊ ನಾನು ಹೇಳ್ತೀನಿ ಆ ರೋಬಾಟ್ಗೆ ಕೊಡ್ತೀನಿ, ಅಲ್ಲಿ ಹೋಗಿ ರೇಡಿಯೇಷನ್ ಲೀಕು, ಅಲ್ಲಿ ಹೋಗಿ ಆ ಇನ್ಸ್ಟ್ರೂಮೆಂಟ್ನ ಓದ್ಬಿಟ್ಟು ರೇಡಿಯೇಷನ್ ಲೀಕ್ ಜಾಸ್ತಿ ಆಗಿದ್ದರೆ ಅದು ಇಮಿಡಿಯೇಟಾಗಿ ರಿಪೋರ್ಟ್ ಮಾಡು, ಅದನ್ನು ಇದು ಮಾಡ್ತೀವಿ ಅಂತ. ಅರ್ಥ ಆಯ್ತಾನೆ ಹೇಳೋದು? ಅದನ್ನು ಮೆಷಿನ್ ಮಾಡುತ್ತೆ. ಯಾಕೆ ನಮಗೆ ಮೆಷಿನ್ ಮಾಡಬೇಕು ಅಂದರೆ,
ಜನಗಳು ಹೋಗೋಕ್ಕಾಗಲ್ಲ, ರೇಡಿಯೇಷನ್ ಇದ್ದರೆ ಕ್ಯಾನ್ಸರ್ ಬರುತ್ತೆ, ಜನಗಳು ಸತ್ತೋಗ್ತಾರೆ. ಸೊ ನಾವೇನು ಮಾಡ್ತೀವಿ, ಒಂದು ಅಟಾನಮಸ್ ಮೆಷೀನು, ಅದೇ ರೋಬಾಟ್ನ ದೂರದಲ್ಲಿ ನಿಂತ್ಕೊಂಡು ಕಳಿಸ್ತೀವಿ. ಅರ್ಥ ಆಯ್ತಾ ನಾನು ಹೇಳೋದು? ಸೊ ಅದನ್ನು ಮಾಡಬೇಕಾದ್ರೆ ಅದು ಹ್ಯೂಮನ್ ಥರನೇ ಬರಬೇಕು, ಮನುಷ್ಯನ ಥರನೇ ಬರಬೇಕು. ಅಲ್ಲಿ ಹೋಗಬೇಕು, ನೋಡಬೇಕು, 80ಗಿಂತ ಜಾಸ್ತಿ ಇದೆ ಡಿಗ್ರಿ, ಆಫ್ ಮಾಡು ಅಂತ ಅನ್ಬೇಕು. ಸೊ ಆ ಥರದ್ದು ಫಸ್ಟು ನಾವೇ ಇಂಟೆಲಿಜೆಂಟ್ ಅಟಾನಮಸ್ ಮೆಷೀನ್ ಅಂತ ಮಾಡಿದ್ವಿ 1990ರಲ್ಲಿ. ಅರ್ಥ ಆಯ್ತಾ? ನಾನು ಏನು ಮಾಡಿದ್ವಿ ಅಂದರೆ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ರೀಸನ್ಸ್ ಮಾಡಿ 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 ಅದಕ್ಕೆ ಪ್ರೋಗ್ರಾಮ್ ಬರೆದು ಎಲ್ಲ ಮಾಡಿದ್ವಿ. ನಮ್ಮ ಹ್ಯೂಮನ್ ಬ್ರೈನ್ ಏನು ಮಾಡುತ್ತಪ್ಪ ಹೇಳಿ, ಇವಾಗ ನಾ ಇದು ನೋಡಿದ ತಕ್ಷಣ ನನ್ನ ಈ ಐಸ್ನಲ್ಲಿ ಇದೆಲ್ಲ ನೋಡ್ತೀವಿ, ನೋಡಿಬಿಟ್ಟು ನನ್ನ ಮೈಂಡ್ಗೆ ಹೋಗುತ್ತೆ. ನನ್ನ ಮೈಂಡ್ನಲ್ಲಿ ನ್ಯೂರಲ್ ನೆಟ್ವರ್ಕ್ ಇರುತ್ತೆ, ಇನ್ಫಾರ್ಮೇಷನ್ ಸಿಂಥಸೈಸ್ ಆಗುತ್ತೆ, ಇಮಿಡಿಯೇಟಾಗಿ ಹೇಳುತ್ತೆ, ಇದೆಲ್ಲ ಇದು ಮೈಕ್ರೋಫೋನ್ ಅಂತ, ಇದು ಒಂದೊಂದು ಥರ ಮೈಕ್ರೋಫೋನು, ಓಕೆ, ಇನ್ನೊಂದು ಪತ್ರಿಕಾದು, ಇನ್ನೊಂದು ನ್ಯೂಸ್ ಏಜೆನ್ಸಿ, ಹನ್ನೊಂದು ಉದಯ ಎಲ್ಲ ಇರುತ್ತೆ. ಸೊ ಆ ಥರ. ಸೊ ಏನು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಇಟ್ ಈಸ್ ಆಲ್ ಪ್ರೋಗ್ರಾಮಿಂಗ್ ಅಂದರೆ ಕೋಡ್ ಬರೆಯೋದು, ಲ್ಯಾಂಗ್ವೇಜ್ನಲ್ಲಿ ಕೋಡ್. ಯಾವ ಲ್ಯಾಂಗ್ವೇಜು? ಪೈಥಾನ್ ಲ್ಯಾಂಗ್ವೇಜು. ಆ ಪೈಥಾನ್ ಲ್ಯಾಂಗ್ವೇಜ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್. ಅದರಲ್ಲೆಲ್ಲ ಬರೆದುಬಿಟ್ಟು ಲಕ್ಷಾಂತರ ಲೈನ್ಸ್ ಕೋಡು. ಅದಕ್ಕೆಲ್ಲ ಹುಡುಗರನ್ನ ಟ್ರೈನ್ ಮಾಡಿದ್ವಿ ಹಿಂದೆ. ಸೊ ಅವ್ರು ಕೋಡ್ ಬರೀತಾರೆ. ನಾನು ಯಾವಾಗ ಹೇಳೋದು 1990ರಲ್ಲಿ. ಸೊ ಅದಾದಮೇಲೆ ಆಮೇಲೆ ಲೈಟ್ ಹೋಯ್ತು ನೋಡಿ ಅಲ್ಲಿ. ಸೊ ಇದನ್ನೇನು ಅಂದರೆ ಬೇಸಿಕಲಿ ಆವಾಗ ಕೃತಕ ಬುದ್ಧಿ ಮೆಷಿನ್ಗೆ ತಿಳಿಸ್ಬಿಟ್ವಿ, ಆಯಿತಾ? ಸೊ ಆ ಐಡಿಯಾ ತಗೊಂಡು ಈಗ 2015ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಡ್ರೈವರ್ಲೆಸ್ ಕಾರ್ ಮಾಡಿಬಿಟ್ರು. ಗೊತ್ತಾಯ್ತೇನ್ರಿ? ಡ್ರೈವರ್ ಇಲ್ಲದೇ ಕಾರ್ ಮಾಡೋದು. ನೀವು ಊಬರ್ ಅಂತ ನಾನೇ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ನಾನು ಒಂದು 2025 ಏನೋ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿದ್ದೆ. ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋದಾಗ ನನಗೆ ಅಲ್ಲಿಂದ ನಾನು ಇದಕ್ಕೆ ಹೋಗಬೇಕಾಗಿತ್ತು, ಲಾಸ್ ಆ್ಯಂಜಲೀಸ್ಗೆ 400 ಮೈಲಿ, 400 ಮೈಲ್ಸು. ಆ 400 ಮೈಲ್ಸ್ ಹೋಗ್ಬೇಕಾದ್ರೆ ಅಲ್ಲಿ ಊಬರ್ನಲ್ಲಿ ಅಲ್ಲಿಗಾರು ಹೋಗ್ಬಿಟ್ಟು ಹೋಗೋಣ ಅಂತ ಊಬರ್ ಅಂತ ಮಾಡಿದೆ, ಅದೆಲ್ಲ ಬುಕ್ ಮಾಡಿದೆ. ಊಬರ್ ಬಂದ್ಬಿಡ್ತು. ಊಬರ್ ಬಂದಾಗ ಅದು ಡ್ರೈವರ್ಲೆಸ್ ಕಾರ್. ಅದು ಆ ಡ್ರೈವರ್ಲೆಸ್ ಕಾರ್ ಬಂದಾಗ ನಾನು ಒಳಗಡೆ ನೋಡ್ತೀನಿ, ಎಲ್ಲಪ್ಪ ಡ್ರೈವರ್, ಎಲ್ಲಿ ಡ್ರೈವರ್ ಅಂತ. ಅದು ಹೇಳುತ್ತೆ ಕಾರು, ಇದಕ್ಕೆ ಡ್ರೈವರ್ ಇಲ್ಲ, ನೋ ಡ್ರೈವರ್ ಫಾರ್ ದಿಸ್ ಕಾರ್ ಅನ್ನತ್ತೆ. ನಂಗೆ ಭಯ ಆಯಿತು, ಇದೇನಪ್ಪ ಡ್ರೈವರ್ ಇಲ್ಲೆಸ್ ಕಾರು, ನಾನೆಲ್ಲೋ ಹಿಂದೆ ಮಾಡಿದ್ದು, ಅದು ಹೆಂಗೆ 400-300 ಮೈಲಿಗೆ ಹೋಗುತ್ತೆ ಅಂಥೇಳಿ ಅಂತ. ಇರಲಿ ಅಂಥೇಳಿ ಕಾರ್ನಲ್ಲಿ ಕೂತ್ಕೊಂಡ್ಬಿಟ್ಟೆ. ಎಷ್ಟು ಚೆನ್ನಾಗಿದೆ ಅಂದರೆ ಸಿಟ್ ಅಟ್ ದಿ ಬ್ಯಾಕ್ ಅನ್ನತ್ತೆ, ಹಿಂದ್ಗಡೆ ಕೂತ್ಕೊ ಅನ್ನತ್ತೆ. ಆಮೇಲೆ ಎಲ್ಲ ಡ್ರೈವ್ ಮಾಡುತ್ತೆ. ಆಮೇಲೆ ಜನಗಳು ಬಂದಾಗ ಲೆಫ್ಟು ರೈಟು ನಾನು ಕೇಳಿದೆ, ಡು ಯು ನೋ ಹೌ ಟು ಗೋ, ಎಲ್ಲಿಗೆ ಹೋಗಬೇಕು ಗೊತ್ತಾ ಅಂದರೆ ಗೊತ್ತು ಅಂದೆ. ಲಾಸ್ ಆ್ಯಂಜಲೀಸ್ ಹೇಗೆ ಹೋಗ್ತೀಯಾ ಅಂದರೆ ಇಲ್ಲೊಂದು ಮೌಂಟನ್ ರೋಡ್ ಇದೆ, ನೋಡ್ತಾ ಇರಿ, ಭಾಳ ಚೆನ್ನಾಗಿದೆ, ವಿಷನ್ರಿ ಆ ಕಡೆ. ಹಾಗೆ ಕ್ಲೀನಾಗಿ ಹೋಗಿ 5 ಅವರ್ಸಿಗೆ ಲಾಸ್ ಆ್ಯಂಜಲೀಸ್ ಪರ್ಫೆಕ್ಟ್, ಬೆಟರ್ ದೆನ್ ಎ ಹ್ಯೂಮನ್ ಡ್ರೈವರ್. ಅರ್ಥ ಆಯ್ತೇನ್ರಿ? ಅದು ಯಾಕೆ ಅಂದರೆ ಆ ಡ್ರೈವರು ಬೇಕಾಗೇ ಇಲ್ಲ ಆ ಕಾರ್ಗೆ. ಅದಕ್ಕೆಲ್ಲ ಕೃತಕ ಬುದ್ಧಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದಕ್ಕೆಲ್ಲ ಏನಾಗಿದೆ, ಸೆನ್ಸರ್ಸ್ ಅಂತ ಎಲ್ಲ ಕಡೆನೂ ಸೆನ್ಸರ್ಸ್ ಹಾಕಿದ್ದಾರೆ. ಆ ಸೆನ್ಸರ್ಸು ಎಲ್ಲ ಡೇಟಾ ಎಲ್ಲ ಕಲೆಕ್ಟ್ ಮಾಡುತ್ತೆ. ಆ ಡೇಟಾ ಮೇಲೆ ಸಿಂಥಸಿಸ್ ಮಾಡಿ ಪ್ರೋಗ್ರಾಮ್ ಬರೆದು ಕ್ಲೀನಾಗಿ ಹೋಗುತ್ತೆ. ಅದೇ ಹೇಳುತ್ತೆ, ಇನ್ನು 5 ನಿಮಿಷಕ್ಕೆ ಲಾಸ್ ಆ್ಯಂಜಲೀಸ್ ಸಿಗುತ್ತೆ, ನೀವು ಅಲ್ಲಿ ಇಳಿಬೇಕು ಅಂತ ಚೆನ್ನಾಗಿ ಕಾನ್ವರ್ಸ್ ಮಾಡುತ್ತೆ. ಮನುಷ್ಯ ಅಲ್ಲಿ ಡ್ರೈವರ್ ಕೂತ್ಕೊಂಡಾಗ ಮಾತಾಡ್ತಾನಲ್ಲ. ಸೊ ಅದು ಅಟಾನಮಸ್ ಕಾರ್ಸ್, ಡ್ರೈವರ್ಲೆಸ್ ವೆಹಿಕಲ್ ಅಂತ ನಾನು ಮೊದಲು ಮಾಡಿದ್ದು. ಎಲ್ಲ ಐಡಿಯಾಸು ಬೇರೆ ಬೇರೆ ಎಲ್ಲ ಯೂನಿವರ್ಸಿಟೀಸು ಕಂಪನೀಸ್ಗಳೆಲ್ಲ ಮಾಡಿ ಅದು ಮಾಡಿದ್ರು. ಅರ್ಥ ಆಯ್ತಾ? ಅದೊಂದು ಕೃತಕ ಬುದ್ಧಿದು ಇಂಪಾರ್ಟೆಂಟ್. ಆಮೇಲೆ ಏನು ಅಂದರೆ ಇವಾಗ ನೀವು ಪ್ಲೇನ್ನಲ್ಲಿ ಹೋದರೆ ಅದು ಪ್ಲೇನ್ನಲ್ಲಿ ಪೈಲಟ್ಸ್ ಇರ್ತಾರೆ, ಎಲ್ಲ ಕಂಪ್ಲೀಟ್ ಆಟೋಮೇಟೆಡ್, ಗೊತ್ತಾ? ಫ್ಲೈ ಬೈ ಡ್ರೈವಿಂಗ್ ಅಂಥೇಳಿ ಎಲ್ಲ ಡೇಟಾ. ಇವಾಗ ನೀವು ಸುಮ್ಮನೆ ಹೋಗಿ ಪ್ಲೇನ್ನಲ್ಲಿ ಕೂತ್ಬಿಡ್ತೀರಾ, ಬಟ್ ಅದ್ರಲ್ಲಿ ಕಂಪ್ಲೀಟಾಗಿ ಡೇಟಾ ಕಲೆಕ್ಟ್ ಮಾಡ್ತಾ ಇರುತ್ತೆ, ಸೆನ್ಸರ್ಸ್ ಹಾಕಿ ಎಲ್ಲ ಕಡೆನೂ. ಟೆಂಪ್ರೇಚರ್ ಇಷ್ಟಿರಬೇಕು, ಡಿರೆಕ್ಷನ್ಸ್ ಇಟ್ಟಿರಬೇಕು, ಈ ಏರಿಯಾನಲ್ಲೇ ಹೋಗಬೇಕು, ಅದು ಇದು ಅಂತ ಅದೆಲ್ಲ ಪ್ರೋಗ್ರಾಮ್ ಮಾಡಿರ್ತೀವಿ. ಯಾವುದರಲ್ಲಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮಿಂಗ್. ಸೊ ನಾನು ಏನು ಹೇಳೋದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈ ಕೃತಕ ಬುದ್ಧಿನ ಪೈಲಟು ಯೂಸ್ ಮಾಡ್ತಾರೆ, ಡ್ರೈವರ್ಲೆಸ್ ಕಾರ್ ಮಾಡ್ತಾರೆ. ಆಮೇಲೆ ಎಲ್ಲ ಅದೊಂದು ಅಪ್ಲಿಕೇಶನ್. ಹೇಳ್ತೀನಿ, ಬಂದೆ